ನಮಸ್ಕಾರ ಎಲ್ರಿಗೂ. ನಾನು ನೃತ್ಯ. ಜೀವನದಲ್ಲಿ ನಾವು 10 to 1 1ರಿಂದ 10 ಈ ರೂಲ್ಸ್ನ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದ್ರಿಂದ ನಮ್ಮ ಆರೋಗ್ಯನೂ ತುಂಬ ಚೆನ್ನಾಗಿರುತ್ತೆ. ಆರೋಗ್ಯ ಅದ್ರ ಜೊತೆಗೆ ಮೆಂಟಲಿ ನಾವು ತುಂಬ ಆರಾಮಾಗಿರ್ತೀವಿ, ಕಾಮಾಗಿರ್ತೀವಿ. ತುಂಬ ಒಳ್ಳೆಯದು. 10ರಿಂದ 1 ಯಾವ್ಯಾವುದು ಅಂತ ಹೇಳ್ತೀನಿ. ಇದನ್ನು ನೀವು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದ್ರಿಂದ ನಾನು ಹೇಳಿದ್ನಲ್ಲ, ಆರೋಗ್ಯಕ್ಕೂ ಒಳ್ಳೆಯದು, ಮೆಂಟಲ್ ಪೀಸ್ ಇರುತ್ತೆ, ಆರಾಮಾಗಿರ್ತೀರ. ಯಾವುದು ಗೊತ್ತಾ? ಮೊದಲನೇದು ಫ್ರೀಯಾಗಿ ಸಿಗುತ್ತದು 10 ನಿಮಿಷ ಬಿಸಿಲಲ್ಲಿ ನಿಂತ್ಕೊಬೇಕು. ನೀವು ಪ್ರತಿದಿನ 10 ನಿಮಿಷ ಬಿಸಿಲಲ್ಲಿ ನಿಲ್ಲೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅಲ್ವಾ? ಆದ್ದರಿಂದ 10ನೇದು ಮಿಸ್ ಮಾಡಬೇಡಿ, 10ನೇದು ಮಾಡಿ. 9ನೇದು ದಿನಕ್ಕೆ 9 ಲೋಟ ನೀರು ಕುಡಿಬೇಕು. ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಡೈಜೆಷನ್ ಚೆನ್ನಾಗಾಗತ್ತೆ, ಸ್ಕಿನ್ ಚೆನ್ನಾಗಾಗತ್ತೆ. ಆದ್ದರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ದಿನಕ್ಕೆ 9 ಲೋಟ ನೀರು ಕುಡಿಬೇಕು. 8ನೇದು 8 ಗಂಟೆ ದಿನಕ್ಕೆ ಮಿನಿಮಮ್ ಆದರೂ ನಿದ್ದೆ ಮಾಡಿ. ಆರೋಗ್ಯನೇ ಇಲ್ಲ ಅಂದರೆ ಏನು ಉಪಯೋಗ ಅಲ್ವಾ? ನಾವೇನು ದುಡಿದು ನಾವೇನು ಮಾಡಿ ಏನು ಉಪಯೋಗ? ಆದ್ದರಿಂದ ದಿನಕ್ಕೆ ಪ್ರತಿಯೊಬ್ಬರು 8 ಗಂಟೆ ನಿದ್ದೆ ಮಾಡೋಕ್ಕೆ ಆದಷ್ಟು ಪ್ರಯತ್ನ ಪಡಿ. 7ನೇದು ದಿನಕ್ಕೆ 7,000 ಸ್ಟೆಪ್ಸ್ ಆದರೂ ನಾವು ನಡಿಬೇಕು. ಕೂತಲ್ಲೇ ಕೂತಿರೋದಲ್ಲ, ಮಿನಿಮಮ್ 7,000 ಸ್ಟೆಪ್ಸ್ನ ನಾವು ನಡಿಬೇಕು. ಆಯಿತಾ? 6ನೇದು ತುಂಬ ಮುಖ್ಯವಾಗಿರುವಂಥದ್ದು, ದಿನದಲ್ಲಿ 60 ನಿಮಿಷ. 60 ನಿಮಿಷ ಅಂದರೆ ಎಷ್ಟೊತ್ತಾಯಿತು? 1 ಅವರ್ ಅಲ್ಲ? 24 ಗಂಟೆಯಲ್ಲಿ 60 ನಿಮಿಷ ನೀವು ನಿಮ್ಮ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿ. ಯಾವುದೇ ಥರ ಫೋನು, TV ಏನೂ ಇಲ್ಲದೆ, ಯಾವುದೇ ಥರ ಗ್ಯಾಜೆಟ್ಸ್ ಇಲ್ಲದೇ 60 ನಿಮಿಷ ನಿಮ್ಮ ಫ್ಯಾಮಿಲಿ ಜೊತೆ ನೀವು ಟೈಮ್ ಸ್ಪೆಂಡ್ ಮಾಡೋದ್ರಿಂದ ತುಂಬಾ ಆರೋಗ್ಯಕ್ಕೂ ಒಳ್ಳೆಯದು, ಮೆಂಟಲ್ ಪೀಸ್ ಸಿಗುತ್ತೆ, ಆ ಬಾಂಡಿಂಗ್ ಇರುತ್ತೆ ತಂದೆ ತಾಯಿ ಜೊತೆ ಆಗಲಿ, ಮಕ್ಕಳು, ಗಂಡ ಹೆಂಡತಿ. ಒಟ್ಟಿನಲ್ಲಿ 60 ನಿಮಿಷ ದುಡಿಯೋದು ಯಾರಿಗೋಸ್ಕರ? ಫ್ಯಾಮ್ಲಿಗೋಸ್ಕರ ಅಲ್ವಾ? ಫ್ಯಾಮ್ಲಿ ಚೆನ್ನಾಗಿರಬೇಕು, ನಾವೆಲ್ಲ ಚೆನ್ನಾಗಿರಬೇಕು ಅಂತ ಅಲ್ವಾ? ಆದ್ದರಿಂದ ದಿನಕ್ಕೆ 60 ನಿಮಿಷ 24 ಗಂಟೆಯಲ್ಲಿ 1 ಅವರ್ ನಿಮಗೆ ನಿಮ್ಮ ಫ್ಯಾಮಿಲಿಗೆ ಕೊಡೋಕ್ಕೆ ಸಾಧ್ಯ ಇಲ್ವಾ? ಅದನ್ನು ಮಿಸ್ ಮಾಡದೆ ಮಾಡಿ. 5ನೇದು ದಿನಕ್ಕೆ ಒಂದು 5 ನಿಮಿಷ ಬ್ರೀತಿಂಗ್ ಎಕ್ಸಸೈಸ್ ಮಾಡಿ. ಹೀಗೆ ಮಾಡಬೇಕು, ಹಾಗೆ ಮಾಡಬೇಕು, ಇಷ್ಟೊತ್ತಿಗೆ ಮಾಡಬೇಕು ಅಂತಿಲ್ಲ. ನಿಮ್ಗೆ ಎಷ್ಟೊತ್ತಿಗೆ ಸಮಯ ಸಿಗುತ್ತೆ ಅಷ್ಟೊತ್ತಿಗೆ ಒಂದು 5 ನಿಮಿಷ ಬ್ರೀತಿಂಗ್ ಎಕ್ಸಸೈಸ್ ಮಾಡೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಈ ಥರನೇ ಮಾಡಬೇಕು ಅಂತ ಏನಿಲ್ಲ. ಹೊಟ್ಟೆ ಮೇಲೆ ಒಂದು ಕೈ ಇಟ್ಕೊಳ್ಳಿ, ಚೆಸ್ಟ್ ಮೇಲೆ ಒಂದು ಕೈ ಇಟ್ಕೊಳ್ಳಿ, ಉಸಿರನ್ನ ಮೂಗಿಂದ ನಿಧಾನವಾಗಿ ಎಳ್ಕೊಳ್ಳಿ, ಬಾಯಿ ಮುಚ್ಚಿರಬೇಕು ನೋಡಿ. ಹಿಂಗೆ ಎಳ್ಕೊಂಡಾಗ ಹೊಟ್ಟೆ ಮೇಲ್ಗಡೆ ಬರಬೇಕು. ಉಸಿರನ್ನ ಮೇಲ್ಗಡೆ ಎಳ್ಕೊಂಡಾಗ ಹೊಟ್ಟೆ ಮೇಲೆ ಬರಬೇಕು. ಉಸಿರನ್ನ ಮೂಗಿಂದ ಆಚೆ ಬಿಡಬೇಕಾದ್ರೆ ಹೊಟ್ಟೆ ಒಳಗಡೆ ಹೋಗಬೇಕು. ಈ ಥರ ಒಂದು 5 ನಿಮಿಷ ಮಾಡೋದ್ರಿಂದ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಇದನ್ನು ಟ್ರೈ ಮಾಡಿ. ಆ ಬ್ರೀತಿಂಗ್ ಎಕ್ಸಸೈಸ್ ಯಾವ ಥರ ಮಾಡೋದು ಅಂತ ಇನ್ನೊಂದು ಸಲ ತೋರಿಸ್ತೀನಿ. ನೀವು ಕೈ ಇಟ್ಕೊಳ್ಳೇಬೇಕು ಅಂತ ಏನಿಲ್ಲ, ನೀವು ಹಾಗೇನೂ ಮಾಡ್ಬೋದು. ನನಗೆ ಆ ಡಿಫ್ರೆನ್ಸ್ ಗೊತ್ತಾಗಲಿ ನಿಮಗೆ. ಈಗ ಉಸಿರು ಒಳಗಡೆ ಎಳ್ಕೊಬೇಕಾದ್ರೆ ನಮ್ಮ ಹೊಟ್ಟೆ ಮೇಲ್ಗಡೆ ಬರಬೇಕು, ಉಸಿರು ಆಚೆ ಬಿಡಬೇಕಾದ್ರೆ ಹೊಟ್ಟೆ ಒಳಗಡೆ ಹೋಗಬೇಕು. ಅದಕ್ಕೋಸ್ಕರ ನಾನು ನಿಮಗೆ ತೋರಿಸ್ತಾ ಇರೋದು. ನೋಡಿ, ಈ ಥರ ಕೈನ ಹಿಂಗೆ ಇಟ್ಕೊಳ್ಳಿ, ಎದೆ ಮೇಲೆ ಒಂದು ಕೈ ಇಟ್ಕೊಳ್ಳಿ. ಉಸಿರನ್ನ ಒಳಗಡೆ ಎಳ್ಕೊಬೇಕಾದ್ರೆ ನೋಡಿ, ಹಿಂಗೆ ಎಳ್ಕೊಂಡಾಗ ಹೊಟ್ಟೆ ಮೇಲೆ ಬರಬೇಕು, ಉಸಿರನ್ನ ಮೂಗಿಂದನೇ ಆಚೆ ಬಿಡಬೇಕು. ಹಿಂಗೆ ಆಚೆ ಬಿಟ್ಟಾಗ ಅದು ಹೊಟ್ಟೆ ಒಳಗಡೆ ಹೋಗುತ್ತೆ. ಟ್ರೈ ಮಾಡೋಣ. ಈ ಥರ 5 ನಿಮಿಷ ಮಾಡೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಟ್ರೈ ಮಾಡಿ. 4ನೇದು ತುಂಬ ಮುಖ್ಯವಾಗಿರೋದು, ನನಗಂತೂ ತುಂಬ ಇಷ್ಟ. ದಿನಕ್ಕೆ 40 ನಿಮಿಷ ಆದರೂ ಏನಾದರೂ ಎಕ್ಸಸೈಸ್ ಮಾಡಿ. ಏನಾದರೂ ಪರವಾಗಿಲ್ಲ, ಯೋಗ ಮಾಡ್ತೀರಾ, ಜಾಗಿಂಗ್ ಹೋಗ್ತೀರಾ, ಜಿಮ್ಗೆ ಹೋಗ್ತೀರಾ, ಸ್ವಿಮ್ಮಿಂಗ್ ಮಾಡ್ತೀರಾ, ವಾಕಿಂಗ್, ಜಾಗಿಂಗ್ ಏನಾದರೂ ಆಯಿತು. ದಿನಕ್ಕೆ 40 ನಿಮಿಷ ಏನಾದರೂ ಒಂದು ವ್ಯಾಯಾಮ ಮಾಡಬೇಕು. ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅಲ್ವಾ? ಇದನ್ನು ಮಿಸ್ ಮಾಡದೆ ಮಾಡಿ. ನಾನಂತೂ ಪ್ರತಿದಿನ 40ರಿಂದ 50 ನಿಮಿಷ ಏನಾದರೂ ಒಂದು ಎಕ್ಸಸೈಸ್ ಮಾಡೇ ಮಾಡ್ತೀನಿ. ನೀವು ಮಾಡ್ತೀರಲ್ಲ? ಮಾಡಿಲ್ಲ ಅಂದರೆ ದಯವಿಟ್ಟು ಸ್ಟಾರ್ಟ್ ಮಾಡ್ಕೊಳ್ಳಿ ಇವತ್ತಿಂದಲೇ, ಆಯಿತಾ? 3ನೇದು ತುಂಬ ಮುಖ್ಯವಾಗಿರೋಂಥದ್ದು, ದಿನಕ್ಕೆ 3 ಹೊತ್ತು ಊಟ ಮಾಡಬೇಕು. ತುಂಬ ಜನನ ಕೇಳಿದ್ದೀನಿ, ದಿನಕ್ಕೆ 1 ಹೊತ್ತು ತಿನ್ನೋದು ನಾವು, 2 ಹೊತ್ತು ತಿನ್ನೋದು ಅಂತ. ನಿಜವಾಗ್ಲೂ ಆರೋಗ್ಯಕ್ಕೆ ತುಂಬಾ ಕೆಟ್ಟದು. ಆರೋಗ್ಯಕರವಾಗಿರೋಂತಹ ತರಕಾರಿ, ಹಣ್ಣು, ನಾನ್ ವೆಜ್ ತಿನ್ನೋರು ನಾನ್ ವೆಜ್ಜು, ಈ ಥರ ಒಳ್ಳೆ ಪ್ರೋಟೀನ್ ಇರೋಂಥ ಆಹಾರ ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಆಮೇಲೆ ತುಂಬ ಜನ ಈಗ ಹೊಸ ಟ್ರೆಂಡ್ ಬೇರೆ ಶುರುವಾಗಿದೆ. ಬೆಳಗ್ಗೆ ತಿಂಡಿ ತಿನ್ನಲ್ಲ, ಮಧ್ಯಾಹ್ನ ಬ್ರಂಚ್ ಒಟ್ಟಿಗೆ ಮಾಡೋದು, ರಾತ್ರಿ ಊಟ ಮಾಡಿದ್ರೆ ಮಾಡಿದ್ವಿ, ಇಲ್ಲ ಅಂದರೆ ಇಲ್ಲ ಅನ್ನಂಗೆಲ್ಲ. ನಿಜವಾಗ್ಲೂ ತುಂಬ ಕೆಟ್ಟದು. ದಿನಕ್ಕೆ 3 ಹೊತ್ತು ಆರೋಗ್ಯಕರವಾಗಿರೋಂಥ ಆಹಾರ ತಿನ್ನಿ, ಮನೆ ಅಡುಗೆ ತಿನ್ನಿ. ಹೇಗೆ ತಿನ್ನಬೇಕು ಅಂದರೆ ಬದುಕೋಕ್ಕೋಸ್ಕರ ತಿನ್ನಬೇಕು. ಅದು ಬಿಟ್ಬಿಟ್ಟು ತಿನ್ನೋಕ್ಕೋಸ್ಕರನೇ ಬದುಕಿದ್ದೀವಿ ಅಂದ್ಬಿಟ್ಟು ಆ ಥರ ತಿನ್ನೋದಲ್ಲ. ಆಮೇಲೆ ಮುಖ್ಯವಾಗಿ ಹಾಳು ಮುಳು ತಿನ್ನೋದನ್ನು ಸ್ವಲ್ಪ ಕಮ್ಮಿ ಮಾಡಿ, ಆರೋಗ್ಯಕರವಾಗಿರೋಂಥ ಮನೆ ಅಡುಗೆನ ಊಟ ಮಾಡಿ. ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಎರಡನೇದು,
ನಿಮ್ಮ ಒತ್ತಡದ ಕೆಲಸದ ಮಧ್ಯ ದಿನದಲ್ಲಿ ಒಂದು 2 ನಿಮಿಷ 2 ಬ್ರೇಕ್ ತಗೊಳ್ಳೋದ್ರಿಂದ ಕೆಲಸನೂ ಚೆನ್ನಾಗಾಗತ್ತೆ, ಸ್ವಲ್ಪ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ. ಆದ್ದರಿಂದ ಎಷ್ಟೇ ಒತ್ತಡ ಇರಲಿ, ಕೆಲಸ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಕೆಲಸ ಮಾಡೋದು ಇದ್ದೇ ಇರುತ್ತಲ್ವ, ಅದ್ರ ಮಧ್ಯ ಒಂದು 2 ಬ್ರೇಕ್ ತಗೊಳ್ಳೋದ್ರಿಂದ ಕೆಲಸನೂ ಚೆನ್ನಾಗಾಗತ್ತೆ, ಮೈಂಡು ರಿಲ್ಯಾಕ್ಸ್ ಆಗುತ್ತೆ. ತುಂಬ ಮುಖ್ಯವಾಗಿರೋಂಥದ್ದು ಮೊದಲನೇದು, ದಿನಕ್ಕೆ 1 ನಿಮಿಷ ಆದರೂ ನೀವು ಆ ದೇವರನ್ನ ಧನ್ಯವಾದ ಹೇಳಬೇಕು. ನೀವು ದೇವ್ರನ್ನ ನಂಬಲ್ವಾ, ಪರವಾಗಿಲ್ಲ, ನಿಮ್ಮ ತಂದೆ ತಾಯಿಗಾದರೂ ಒಂದು ನೆನ್ಪು ಮಾಡಿಕೊಂಡು ಒಂದು ಧನ್ಯವಾದ ಹೇಳಿ. ಯಾಕೆಂದರೆ ನಾವು ಇಷ್ಟು ಮಟ್ಟಿಗೆ ನಮ್ಮ ಜೀವನದಲ್ಲಿ ಇದ್ದೀವಿ ಅಂದರೆ ಆ ದೇವರು ಮತ್ತು ನಮ್ಮ ತಂದೆ ತಾಯಿ ಆಶೀರ್ವಾದದಿಂದ ನಾವು ಈ ಮಟ್ಟಕ್ಕೆ ಇದ್ದೀವಿ ಅಲ್ವಾ. ಆದ್ದರಿಂದ ದಿನಕ್ಕೆ 1 ನಿಮಿಷ ಆದರೂ ಆ ದೇವರನ್ನ ಅಥವಾ ನಿಮ್ಮ ತಂದೆ ತಾಯಿನ ಒಂದು ಥ್ಯಾಂಕ್ ಯು ಹೇಳಿ. ನೋಡಿದ್ರಲ್ಲ, 10ರಿಂದ 1 ಈ ರೂಲ್ಸ್ನ ನೀವು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದ್ರಿಂದ ತುಂಬಾ ಒಳ್ಳೆಯದು. ಆದ್ದರಿಂದ ಪ್ರತಿಯೊಬ್ಬರು ಈ 10ರಿಂದ 1 ರೂಲ್ಸ್ನ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿ. ಖುಷಿಯಾಗಿರಿ. ಆಲ್ ದ ಬೆಸ್ಟ್.